ಎಲ್ಲರಿಗೂ ನಮಸ್ಕಾರ. ನಾವು ನೋಡ್ತಾ ಇರುವ ದೇವಸ್ಥಾನ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕಿನ ಶಿಶುನಾಳ ಗ್ರಾಮ. ಈ ಗ್ರಾಮದಲ್ಲಿ ಬಸವೇಶ್ವರವರು ಭೂಮಿಯಿಂದ ಉದ್ಭವ ಆಗಿರುವ ಮೂರ್ತಿ ಇದೆ. ನೋಡ್ಕೊಂಡು ಬರೋಣ, ಬನ್ನಿ ಹೋಗೋಣ. ಇದು ಶಿಶುವಿನ ಹಾಲ ದೇಶ ಅಂತ ಶಿಶುವಿನ ಹಾಳ ಅಂತೇಳಿ ಮೂಲ ಇದಕ್ಕೆ ಹೆಸರು ಬರ್ಬೇಕಾದ್ರ ಇದು ಕಂಪನ ಹಾಳ ಅಂತೇಳಿ ಊರು ಅಲ್ಲಿತ್ತಂತ್ರಿ. ಅದು ಈಗ ಒಂದು ಅರ್ಧ ಕಿಲೋಮೀಟರ್ನಾಗ ಅಲ್ಲಿಂದ ಒಂದು ಆಕಳ ದನಕಾಯಿ ಹುಡುಗ ಒಂದು ಯಜಮಾನರ ಮನ್ಯಂದ ಆ ದನಕಾಯಿ ಗೆನ್ನಂತಾವ. ಅದು ಆಕಳ ಎಲ್ಲ ದನ ಹೊಡ್ಕೊಂಬರೋವಾಗ ಒಂದು ಆಕಳ ಬಂದು ಇಲ್ಲಿ ಪೂರ ಗಂಜಿ ಪಳಿ ಇತ್ತಂತ್ರಿ. ಇದಷ್ಟು ಈ ಗಂಜಿ ಪಳ್ಯಾಗ ಏಕ ಒಳಗೆ ಹೋಗಿ ಅವನ ಮ್ಯಾಗ ಹಾಲು ಕರ್ತಿತ್ತಂದು. ಅವನ ಮ್ಯಾಗ ಹಾಲು ಕರೆಯುವಾಗ ಮನೆ ಯಜಮಾನ ಹಿಂಡವಲ್ದಲ್ಲಿ ಅಂಥೇಳಿ ಹಾಲು ನೀ ಅಲ್ಲೇ ಹಿಂಡ್ಕೊಂಬತ್ತಿ ಏನು ಹೆಚ್ಚಿಗತ್ತಾನ ಇಲ್ರಿ ಆ ಪರ ಇದು ಒಳಗೆ ಗಂಜಿ ಪಳ್ಯಾಗ ಹೋಗ್ತತಿ, ಬರೋ ಟೈಮಿಗೆ ಎಷ್ಟೋ ಹೊರಗೆ ಬರ್ತೈತಿ, ನನಗೆ ಬಾಕಿದೇನು ಗೊತ್ತಿಲ್ಲ ಅಂದು. ಆತು ಬಿಡಪ್ಪ ಹಂಗೆ ಮರನೇ ದಿನ ಅವನ್ನ ಹಂಗೆ ತೊಗೊಂಡು ನಡಿ ಅಂತಂದು ಅವ್ನ ಹಿಂದಿಂದ ಬಂದಂತ್ರಿ. ಬಂದವಾಗ ಒಳಗೆ ಇದು ಮತ್ತೆ ಗಂಜಿ ಪಳಿ ಒಳಗೆ ಹೋಗಿ ಹೊಂಟಂತ ಅವನಾದ್ರ ಗುಂಟ ಹೋದ್ನಂತ ಯಜಮಾನ. ಹೋದಾಗ ಅಲ್ಲಿ ಈ ಸಣ್ಣ ಮೂರ್ತಿ ಇತ್ತಂತ, ಅದ್ರ ಮ್ಯಾಗ ನಿಂತ್ಕೊಂಡು ಹಾಲು ಕರೆಯಕತ್ತಂತ. ಅದನ್ನು ನೋಡಿನಂತ ಯಜಮಾನ. ನೋಡಿ ಅವನು ಕಣ್ಣು ಮಬ್ಬಾದ್ವಂತ್ರಿ. ಕಣ್ಣು ಮಬ್ಬಾಗಿಂದ ಹೊಳ್ಳಿ ವಾಪಸ್ ಅದು ಗುಂಟ ಬಂದಂತ್ರಿ. ಬರೋವಾಗ ಬಂದು ಇಲ್ಪ ನಂದು ಒಂದಿಟ್ಟು ಸಣ್ಣ ಮುಂದೆ ಕಣ್ಣು ಎಳ್ಗಂಡು ಬರ್ತಾವ, ನಾನು ಕೈ ಹಿಡ್ದಾಗ ಕರ್ಕೊಂಡು ನೋಡಿ ಏನಂತ್ರಿ. ಆ ಬಳಿಕ ಅಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗಿಂದ ಊರಾಗ ಹೋಗಿ ನಂದು ತಪ್ಪಾಗೈತಪ್ಪ ನಿನ್ನ ಇದು ಮಾಡಿದ್ದು ಅಂತೇಳಿ ಅಂದು ಅವ್ನು ಬೇಡ್ಕೊಂಡಿಂದ ಮತ್ತೆ ಕಣ್ಣು ನಿಲ್ಸೋಂತ್ರಿ. ಅವು ಆಗಿಂದ ಎಲ್ಲ ಊರಾಗ ಹಿರಿಯರು ಹೇಳ್ಕೊಂಡು ಇಲ್ಲ ಇಲ್ಲಿ ಬಸವಣ್ಣನ ಮೂತೈತಿ, ಅಲ್ಲಿ ಹಾಲು ಕರಿತೈತಿ, ಆಕಳ ಕರಿತಿತ್ತು, ಅದನ್ನೆಲ್ಲ ಸ್ವಚ್ಛ ಮಾಡಿ ನಾವು ಇದು ಮಾಡೋಣ ಅಂತಂದು ಎಲ್ಲರೂ ಬಂದು ಎಲ್ಲ ಸ್ವಚ್ಛ ಮಾಡಿ ಮೂರ್ತಿ ಪೂಜೆ ಮಾಡಕ್ಕೆ ಚಾಲು ಮಾಡಿದ್ರಂತ್ರಿ. ಅವ ಹಂಗೆ ಬೆಳಿತಾನ ಹೊಂಟನಂತ್ರಿ. ಅವ ಬೆಳಿತಾ ಹೊಂಟವಾಗ ಅಲ್ಲಿ ಇದ್ರ ತಳಗ ಇನ್ನೂ ಇಷ್ಟು ತಳಗದಾನಂತ್ರಿ. ಅವ ಅಲ್ಲಿಂದ ಬೆಳ್ಕೊಂತವನ ಹೊಂಟನಂತ್ರಿ. ಇಲ್ಲೇ ಕೊಕ್ಕಣಮ ಅಂತೈತ್ರಿ. ಅಲ್ಲಿ ಒಂದು ಬಾವಿಯಾಗ ಒಂದು ಜಲ ಏನಂತಿತ್ತಂತ್ರಿ, ನೀನು ಬಂಡಿಗಲ್ಲು ನನ್ನ ತೆಗೆದ್ರ ನಿನ್ನ ಮ್ಯಾಗ ಹಾಸಿಕ್ಕೊನಿ ಅಂತ ಅದು ಹೇಳ್ತಿತ್ತಂತ್ರಿ. ಬಾವಿ ಜಲ ಬಾವಿ. ಆವಾಗ ಹೆಂಗೆ ಹೊಕ್ಕಿ ಹೋಗಿ ನೀನಂತೇಳಿ ಈ ಬಸವಣ್ಣ ಹಂಗೆ ಬೆಳಿತಾನ ಅವನು ಮ್ಯಾಗ ಹೊಂಟನಂತ್ರಿ. ಅವಾಗ ಏನು ಮಾಡಿದ್ರಂತ ಹಿರಿಯರು ಈ ಪಕ್ಕಡ್ಯಾಗ ಹರಿಲಿ ಹೊಡೆದು ಒಂದಿಷ್ಟು ಬೆಳಕಿ ಅಂಶ ಅಲ್ಲಿಗೆ ಅವ ನಿಂತನಂತ್ರಿ. ನಿಂತಿಂದ ಈ ಹೆಸರು ಶಿಶು ಈಗ ಹಾಲು ಕರೆದಿದ್ದಕ್ಕ ಮೂರ್ತಿ ಮ್ಯಾಗದ ಆಕ ಹಾಲು ಕರೆದಿದ್ದಕ್ಕೆ ಶಿಶುವಿನ ಹಾಲದೀಶ ಅಂತ ಹೆಸರು ಬಂತಂತ್ರಿ. ಅವಾಗಿಂದ ಶಿಶುವಿನ ಹಾಲದೀಶ ಅನ್ಕೊಂತ ಈಗ ಹಂಗಾರ ರೂಢಿ ಒಳಗೆ ಶಿಶುವಿನ ಹಾಳ ಅಂತ. ಈಗ ಮೊದ್ಲೇಕ್ ನೂರೇ ಆದ್ರಿ ಊರ ಹೆಸರು ಏನ್ರಿ? ಮೊದ್ಲೇಕ್ ಏನಿತ್ತು? ಕಂಪನಾಳ ಅಂತಿತ್ತಂತ್ರಿ. ಅಲ್ಲಿಂದ ಇಲ್ಲಿಂದ ಇವರು ಶಿಶುವಿನ ಹಾಳ ಅಂದ್ರೆ ಇಲ್ಲಿ ಶಿಶುವಿನ ಹಾಲು ಕರಿತಲ್ರಿ. ಅವಾಗ ಇಲ್ಲಿ ಬಂದಿಂದ ಶಿಶುವಿನ ಹಾಲದೀಶ ಅಂತ ಈ ಊರಿಗೆ ಹೆಸರು ಇದಾತಂತ. ಬಸವಣ್ಣನ ಮುಖ್ಯ ಬಸವಣ್ಣ. ಅದ್ರಾಗ ಸರಿಪದ್ರ ಹೇಳಿದ ಪ್ರಕಾರ ಇವ ಕೋಳಿಯ ಮಾತು ಕೇಳಿ ಅನ್ನೋ ತತ್ವದೊಳಗೆ ಚಪ್ಪನ್ನಾರು ದೇಶಕ್ಕೆ ಹೆಸರಾದ ಶಿಶುನಾಳ ಮುಪ್ಪಿನ ಒಡೆಯನ ಮೋಹದ ಕೋಳಿ ಅಂತಂದ್ರೆ ಅವ ಸರಿಪದ್ರ ತತ್ವದೊಳಗ್ರಿ. 56 ರಾಷ್ಟ್ರಕ್ಕೆ ನೀ ಮಿಗಲಾದವಪ್ಪ ತಂದೆ, ನಿನ್ನ ಬಿಟ್ಟಾರ ನಿನ್ನ ಕೋಳಿ ನಾನು, ನಿನ್ನ ಕೂಸು ನಾನು ಅಂತೇಳಿ ಅಂತಂದ್ರೆ ಅವ ಸರಿಪದ್ರ. ಅವನು ಇವು ಒಂದು ತತ್ವನೂ ಇವನ್ನ ಮುದ್ರಿಕೆಲ್ಲ ಯಾವ ತತ್ವನ ಇಲ್ರಿ ಅವ ಸರಿಪದ್ರನು. ಅಂದ್ರೆ ಸರಿಪದ್ರೆಲ್ಲ ಇಲ್ಲೇ ಬೆಳೆದವ್ರು. ಹೌದ್ರಿ, ಸರಿಪದ್ರ ಇವರು ಇಲ್ಲೇ ಮಂಚಾನ ಐತ್ರಿ, ಅಲ್ಲೇ ಬೆಳೆದವರು, ಅಲ್ಲೇ ಹುಟ್ಟಿ ಬೆಳೆದವರು. ಅವು ಅಲ್ಲೇ ಹುಟ್ಟಿ ಬೆಳ್ಕೊಂತ ಇಲ್ಲಿ ದಿನನಿತ್ಯ ಬಂದು ಇವಾಗ ಪ್ರದಕ್ಷಿಣೆ ಹಾಕಿ ಇವಾಗ ನಮಸ್ಕಾರ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅಡ್ಡಾಡ್ತಿದ್ದನತ್ರಿ ಅವ. ಈಗ ಹಿರಿಯರು ಹೇಳ್ಕೊಂತ ಬಂದಿದ್ದ ಸರಿಪದ್ರಿಗೆ ಬಸವಣ್ಣಗೆ ಭಾಳ ಇದೆ ಐತಿ. ಹ್ಞೂ ರೀ, ಆರಾಧ್ಯ ದೇವರೇ ಮೂಲ. ನೀನೇನಾದೆಯೋ ನಾನೇನು ಬೇಡಲಿ ಶಂಭೋಲಿಂಗ, ಮಾನವ ಜನ್ಮಕ್ಕೆ ಬಂದು ಏನೇನು ತಿಳಿಲಿಲ್ಲ ಶಂಭೋಲಿಂಗ ತಂದೆ. ನೀ ಆದಿ ಅನಾದಿ ಕಾಲದಿಂದ ಅದೀಪ, ನಿನ್ನ ನಾ ಏನು ಬೇಡಲಿ ಅಂತ ಹೇಳ್ತಾನಂತ್ರಿ ಅವ. ಸರಿ ಪದ್ಯ ಬಂದ ಹೇಳ್ತಾನಂತ್ರಿ. ಅವ್ರ ಮಾತಿನೊಳಗೆ ಒಂದು ಅರ್ಥದವು ಅರ್ಥಗರ್ಭಿತ ಧರ್ಮಂದು ತತ್ವಕ್ಕೂ ಅರ್ಥಗರ್ಭಿತ. ಇವಾಗ ಇದು ಬಸವಣ್ಣ ಎಷ್ಟಿಗೆ ಇದಾಗೈತ್ರಿ, ಮತ್ತೆ ಬೆಳೆ ಆಗತೈತಿ ಏನು? ಬಸವಣ್ಣ ಮತ್ತೆ ಬೆಳೆ ಅಷ್ಟಕ್ಕ ನಿಂತಾನ್ರಿ ಅಷ್ಟಕ್ಕ ಸ್ಟಾಪ್ ಮಾಡ್ಯಾರಿ. ಅವಾಗ ಬೆಳೆಯುವಾಗ ಇಲ್ಲಿ ಏನು ಇದು ಮಾಡಿದ್ರಲ್ರಿ, ಅವಾಗ ಅಲ್ಲಿಗೆ ನಿಂತಾನ್ರಿ ಅವ.
ಶಿವಯೋಗಿ ಬಸವಣ್ಣವ್ರ ಪಾದ ಏನ್ರಿ? ಹೌದ್ರಿ. ಅದರ ಇದು ಬಸವಣ್ಣ ಈಗ ಭೂಮಿಯಿಂದ ಉದ್ಭವ ಆಗೈತಿ ಅಂತೀರಿ? ಭೂಮಿಯಿಂದ ಉದ್ಭವ ಆಲ್ಮೋಸ್ಟ್. ಹ್ಞೂ ಈಗ ಉದ್ಭವ ಭೂಮಿಯಿಂದ ಅಂದ್ರೆ ಎಷ್ಟು ಕೆಳಗಿರ್ಬೋದ್ರಿ? ಇನ್ನು ಈಗ ಸರಾಸರಿ ಒಂದು 10 ಆಳು ಅಂದ್ರೆ ಒಂದು 50 ಫೂಟು ನಿಂದ ಈಗ ಬೆಳ್ಕೊಂತ ಬಂದಾನ್ರಿ ಅವ. ಹಾಂ, ಒಂದು 50 ಫೂಟ್ ಹೆಚ್ಚು. 50 ಫೂಟ್ರ ಹಾಕತ್ರಿ ಇದು ಆ ರೋಡಿನ ಕೆಳಗಂದ್ರ ಅಲ್ಲಿಂದನ ಬೆಳ್ಕೊಂತ ಈ ಲೆಕ್ಕಕ್ಕೆ ಈಗ ಅಂದ್ರೆ ನೀವು ಸಣ್ಣರಿದ್ದಾಗಿಂದ ನಾವಲ್ರಿ, ನಮ್ಮ ಅಪ್ಪಾರ ಗುಯ್ಯಾಗ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ರಿ. ಅವರು 11ನೇ 12ನೇ ಶತಮಾನದಾಗ ಭೂಮಿಯಾಗಿಂದ ಬೆಳೆದವ್ರಿ ಇವರು. ಇವಾಗ ಅವ್ರು ಬೆಳೆಯೋದು ಎಲ್ಲಿಂದ ಸ್ಟಾಪ್ ಮಾಡಿದ್ರಿ? ಬಸವಣ್ಣ ದೇವರು ಬೆಳೆಯೋದು ಯಾವಾಗ ಎಲ್ಲಿಂದ ಸ್ಟಾಪ್ ಆತ್ರಿ ಅಂದ್ರೆ ಬಂದ್ ಆತ್ರಿ? ಅಂದ್ರ ಹಿರಿಯರ ಅವಾಗ ನೋಡಿ ಬೆಳಿತಾ ಹೊಂಟವಾಗ ಈಗ ಅದಕ್ಕೆ ಹೇಳಿದ್ಮೇಲೆ ಕೊಕ್ರಮ ಅಂತೇಳಿ ಅಲ್ಲಿಂದ ಅದೇನು ಹಿರಿಯರು ಹಿಂಗ್ ಹೇಳ್ತಿದ್ರು. ಅವಾಗ ಹಂಗಾರೆ ಬೇಡ ಬರ್ತಡಿ ಅಂತೇಳಿ ಪೂಜೆ ಮಾಡಕ್ ತೊಂದರೆ ಆಕತಿ ಅಂತೇಳಿ ಇಲ್ಲಿ ಒಂದ್ ಇಟ್ಟು ಬೆಳಕಿ ಹಾರಿ ಹೊಡೆದ್ರು. ಎಲ್ಲಿ ಪಳಿಕೆ ಹಾಕ್ಯಾರ ಹೇಳ್ರಿ? ಹಾರಿ ಹೊಡೆದಕ್ಕ ಅಲ್ಲಿಗೆ ಅವ ನಿಂತ ಇಲ್ಲಿಂದ ಹಿರಿಯರು ಹೇಳ್ತಾರೆ. ಈಗ ಇಲ್ಲೇನ ಹಾರಿ ಹೊಡೆದಾರಲ್ರಿ? ಇಲ್ಲಿ ಹೊಡೆದಿನಾಗಿಂದ ಬೆಳೆಯೋದು ಅಲ್ಲಿಗೆ ನಿಂತ ಅಂತ ಹಿರಿಯರು ಹೇಳ್ತಾರೆ. ಈಗ ಇದು ಬಸವಣ್ಣಿಗೆ ಏನ್ ಕೊಟ್ಟಿರಲ್ರಿ? ಇದೇನ್ರಿ? ಇಲ್ಲೇ ಬಸವಣ್ಣ ಇಲ್ಲಿ ಲಿಪಿ ಐತ್ರಿ. ಇಲ್ಲೇ ಚಿಕಡಿ ಇಲ್ಲಿ ಬರ್ದಿದ್ದ ಲಿಪಿ ಐತ್ರಿ. ಅದ ದಾಡಕ್ ಹೋಗಿ ಇದಾಗಿ ಬಂದತ್ರಿ. ಅದು ಅವ್ರ ಕಡೆ ಇದು ಇರ್ಬೇಕ್ರಿ. ಅದು ಈಗ ಅಂದ್ರ ಇವ್ರು ಇದನ್ನ ಬರ್ದಿದ್ದನ್ರಿ ಏನ ಇದು ಇತಿಹಾಸ? ಅದು ಪೂರ್ವವಾಗಿ ಬಂದಿದ್ದ ಅದು ಆವಾಗ ಇದನ್ನೇನು ಮೂರ್ತಿ ಇದಾಗೈತಲ್ರಿ, ಅವಾಗ ಏನವರು ಶಿಲ್ಪಿ ಏನಾರ ಇದು ಮಾಡ್ಯಾನೋ ಏನೋ ಗೊತ್ತಿಲ್ಲ. ಒಟ್ಟು ಲಿಪಿ ಐತ್ರಿ. ಅದ್ರ ಅಲ್ಲಿಂದ ಲಿಪಿ ಐತಿ. ಏನೋ ಇತಿಹಾಸ ಹೇಳ್ಬೋದ್ರಿ ಅದು. ಹ್ಞೂ ರೀ, ಅದ್ರ ಬಗ್ಗೆ ಮಾಹಿತಿ ಲಿಪಿ ಐತ್ರಿ.